ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಉಪಯೋಗಿಸ್ಕೊಂಡು ಈ ರೀತಿ ಮೂಲಂಗಿ ಸಾಂಬಾರು ಮಾಡಿ ನೋಡಿ, ತುಂಬ ರುಚಿಯಾಗುತ್ತೆ. ಮೊದಲದಾಗಿ ಕುಕ್ಕರಲ್ಲಿ ನೆನೆಸಿಟ್ಕೊಂಡಿರುವಂಥ ತೊಗರಿಬೇಳೆ, ಆಲೂಗಡ್ಡೆ, ಅರಿಶಿನ, ಎಣ್ಣೆ, ನೀರು, 2 ಟೊಮೆಟೊ ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕು. ಬೇಳೆ ಬೇಯೋಷ್ಟರಲ್ಲಿ ಮೂಲಂಗಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೆಂದಿರೋವಂಥ ಬೇಳೆನಲ್ಲಿರುವಂಥ ಟೊಮೆಟೊನ ಸಪ್ರೇಟ್ ಮಾಡಿ ಇಟ್ಕೊಂಡು ಒಂದ್ಸತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ನಂತರ ಬಾಂಡಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದೇ ಒಗ್ಗರಣೆ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೂಲಂಗಿನೂ ಹಾಕಿ 1-2 ನಿಮಿಷ ಹುರ್ಕೋಬೇಕು. ಇದು ಹುರಿಯೋವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಹುರ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊನ ಮ್ಯಾಶ್ ಮಾಡಿ ಹಾಕಿ ಇದ್ರ ಜೊತೆಗೆ 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಒಂದ್ಸತಿ ಮೂಲಂಗಿ ಜೊತೆಗೆ ಇದನ್ನೆಲ್ಲ ಸ್ವಲ್ಪ ಹೊತ್ತು ಹುರ್ಕೋಬೇಕು. ನಂತರ ಇದಕ್ಕೆ ಫಸ್ಟ್ ಬೇಯಿಸಿಟ್ಕೊಂಡಿರೋಂಥ ಬೇಳೆನೂ ಹಾಕ್ಕೊಂಡು ಇದಕ್ಕೆ ತಕ್ಕಷ್ಟು ನೀರು ಬೇಕು ಅಂತಂದ್ರೆ ನೋಡ್ಕೊಂಡು ಇವಾಗ ಹಾಕ್ಕೋಬೋದು. ಹಾಗೆ ಹುಳಿಗೋಸ್ಕರ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡು ನಂತರ ಅದ್ರ ರಸನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ನಮಗಿದು ಮುದ್ದೆಗಂತ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು, ಅನ್ನಕ್ಕೆ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನೀರು ಅಡ್ಜಸ್ಟ್ ಮಾಡಿಕೊಂಡು ಮುಚ್ಚಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾಗಿರುವಂಥ ಮೂಲಂಗಿ ಹುಳಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಬಿಸಿ ಬಿಸಿ ಅನ್ನೋ ಜೊತೆಗೆ ಸರ್ವ್ ಮಾಡಿ.